ವೀಕ್ಷಕರೇ, ಇದು ನಿಮ್ಮ ಪಬ್ಲಿಕ್ ವಾಯ್ಸ್ ನ್ಯೂಸ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾವಿವತ್ತು ಬಳೆ ಪದ್ಮಾವತಿ ಅನ್ನುವಂತಹ ಶಕ್ತಿಶಾಲಿ ದೇವಸ್ಥಾನದ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೇವೆ. ಸಾಕಷ್ಟು ದಟ್ಟ ಅರಣ್ಯ ಪ್ರದೇಶದಲ್ಲಿ ನೆಲೆಸಿರ್ತಕ್ಕಂಥ ಈ ಬಳೆ ಪದ್ಮಾವತಿ ತಾಯಿಯ ಒಂದು ಅದ್ಭುತವಾದಂತಹ ದೇವಸ್ಥಾನದ ಕುರಿತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವೀಕ್ಷಕರೇ. ಸಾಕಷ್ಟು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡಿನಿಂದ ಈ ಒಂದು ದೊಡ್ಡ ಅರಣ್ಯ ಕಾಡಿನಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿ ತಮ್ಮ ಹರಕೆಯನ್ನು ತೀರಿಸುವಂತಹದ್ದನ್ನು ನಾವು ಕೂಡ ನೋಡ್ತಾ ಇದ್ದೇವೆ. ಯಾಕಂದರೆ 7 ಅಡಿ ಸರ್ಪದ ಒಂದು ಭವ್ಯವಾದಂತಹ ಅತಿ ದೊಡ್ಡ ಮೂರ್ತಿ ಪ್ರತಿಷ್ಠಾಪನೆಯು ಕೂಡ ಈ ಒಂದು ಪ್ರದೇಶದಲ್ಲಿ ಆಗಿದೆ. ಸಾಕಷ್ಟು ಜನ ಇಲ್ಲಿಗೆ ಬಂದು ಸಾಕಷ್ಟು ತಮ್ಮ ಒಂದು ಹರಕೆಗಳನ್ನು ತೀರಿಸಿ ತಾಯಿಗೆ ಸಾಕಷ್ಟು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುವುದನ್ನು ಕೂಡ ನಾವು ಕಂಡಿದ್ದೇವೆ. ಸಾಕಷ್ಟು ಬಳೆ ಪದ್ಮಾವತಿ ದೇವಿಯ ಬಗ್ಗೆ ಸಾಕಷ್ಟು ಜನರಿಗೆ ಯಾವ ರೀತಿ ಬಳೆ ಪದ್ಮಾವತಿಯ ದರ್ಶನ ಇರುತ್ತೆ, ಯಾವ ರೀತಿ ಹುತ್ತಿನಲ್ಲಿ ಈ ತಾಯಿ ನೆಲೆಸಿದಾಳೆ ಅನ್ನೋದನ್ನು ಕೂಡ ನಿಮಗೆ ನೇರ ದೃಶ್ಯಾವಳಿಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇಂತಹ ಅದ್ಭುತವಾದಂತಹ ದರ್ಶನ ಭಾಗ್ಯವನ್ನು ತಾವು ಕೂಡ ನೇರವಾಗಿ ಪಬ್ಲಿಕ್ ವಾಯ್ಸ್ ನ್ಯೂಸ್ ಮೂಲಕ ಒಂದು ನೋಡ್ಬೋದಾಗಿದೆ. ಸಾಕಷ್ಟು ದೇವರಿಗೆ ಹರಕೆಯನ್ನು ಒಂದು ಕಲ್ಲುಗಳಿಂದ ಗುಡ್ಡಗಾಡ ಪ್ರದೇಶದಲ್ಲಿ ಒಂದು ಹರಕೆಯನ್ನು ಇಟ್ಟು ಆ ತಾಯಿ ದೇವಿಗೆ ಒಂದು ಮೊರೆ ಹೋಗಿರ್ತಕ್ಕಂಥ ಜನರ ಸಾಕಷ್ಟು ನಂಬಿಕೆಗೆ ಪಾತ್ರರಾಗಿರುವಂತಹ ತಾಯಿಯನ್ನು ನಿಮಗೆ ತೋರಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಹುತ್ತದಲ್ಲಿ ಹರಡಿರ್ತಕ್ಕಂಥ ಈ ತಾಯಿಯ ದರ್ಶನವನ್ನು ಕೂಡ ತಾವೆಲ್ಲರೂ ಕೂಡ ಪಡೆದುಕೊಳ್ಳಿ. ನಿಮಗೆ ಅಂದುಕೊಂಡಂತಹ ಎಲ್ಲ ಒಂದು ಕನಸುಗಳು ಈಡೇರಲಿ ಅನ್ನುವಂಥ ಹಿತದೃಷ್ಟಿಯಿಂದ ಈ ಒಂದು ಪಬ್ಲಿಕ್ ವಾಯ್ಸ್ ನ್ಯೂಸ್ ನಿಮಗೆ ಈ ಒಂದು ವಿಡಿಯೋನ ಮಾಡುವಂತಹ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ.